ಮುಂದುವರೆದು ಅಧ್ಯಕ್ಷರೇ, ಬಂಡವಾಳ ವೆಚ್ಚ ಮತ್ತೆ ಬೆಳವಣಿಗೆ ದೃಷ್ಟಿಕೋನವನ್ನು ಹೊಂದಿರತಕ್ಕಂಥ ನಮ್ಮ ಬಜೆಟ್ ಅಧ್ಯಕ್ಷರೇ, ಕರ್ನಾಟಕ ಬಜೆಟ್ ಬಂಡವಾಳದ ರಚನೆಗೆ ಬಲವಾದ ಒತ್ತನ್ನು ನೀಡಿದೆ ಅಧ್ಯಕ್ಷರೇ. ಬಂಡವಾಳದ ವೆಚ್ಚಕ್ಕೆ ಸುಮಾರು 71,924 ಕೋಟಿ ಹಂಚಿಕೆ ಮಾಡಲಾಗಿದೆ ಅಧ್ಯಕ್ಷರೇ. ಅದು ರಸ್ತೆ ಇರಬಹುದು, ನೀರಾವರಿ ಇರಬಹುದು, ನಗರ ಮೂಲಭೂತ ಸೌಕರ್ಯಗಳ ವಿಸ್ತರಣೆ ಇರಬಹುದು, ಮುಖ್ಯಮಂತ್ರಿಗಳ ಮೂಲ ಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮಗಳಿರ್ಬೋದು. ಆದ್ರೆ ಎಲ್ಲದಕ್ಕೂ ಸಹ ಒತ್ತನ್ನು ಕೊಟ್ಟು ರಾಜ್ಯವನ್ನ ಸರ್ವಾಂಗೀಣ ಅಭಿವೃದ್ಧಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಏನು ಮುಖ್ಯಮಂತ್ರಿಗಳು ಗಮನವನ್ನು ಕೊಟ್ಟಿದ್ದಾರೆ ಅದು ಶ್ಲಾಘನೀಯವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನ ಬಹಳ ಸಂತೋಷದಿಂದ ಹೇಳಬೇಕಾಗ್ತದೆ ಅಧ್ಯಕ್ಷರೇ. ಇದರ ಜೊತೆಗೆ ಅಧ್ಯಕ್ಷರೇ, ಇಷ್ಟೆಲ್ಲ ಆರ್ಥಿಕ ಶಿಸ್ತು, ಇಷ್ಟೆಲ್ಲ ಮುಂದುವರೆದು ರಾಜ್ಯವನ್ನ ಸಮಗ್ರ ಕಲ್ಯಾಣ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳ ಅಭಿವೃದ್ಧಿಗೂ ಸಹ ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದನ್ನ, ಬಹಳ ದೊಡ್ಡ ಮಟ್ಟದ ಅನುದಾನವನ್ನ ಕಲ್ಯಾಣ ಕಾರ್ಯಕ್ರಮಗಳಿಗೆ ಬಳಸಿರ್ತಕ್ಕಂಥದ್ದನ್ನ ಬಜೆಟ್ ನಲ್ಲಿ ಗಮನಿಸಬಹುದು ಅಧ್ಯಕ್ಷರೇ. ಖಾತ್ರಿ ಯೋಜನೆಗಳಿಗೆ ಸುಮಾರು 1,21,00,000 ಕೋಟಿ ಖರ್ಚು ಮಾಡಲಾಗಿದೆ ಅಧ್ಯಕ್ಷರೇ. ಇದರಿಂದ ಜನತೆಯ ಖರೀದಿಯ ಶಕ್ತಿ ಮತ್ತೆ ಬೇಡಿಕೆ ಶಕ್ತಿ ಹೆಚ್ಚಾಗಿದೆ ಅಧ್ಯಕ್ಷರೇ. ಶ್ರೀನಿವಾಸ್ ಆಯ್ತು, ಇದೊಂದು ಬಹಳ 12 ಮಿನಿಟ್ಸ್ ಮಾತಾಡ್ತದೆ. ಈಗ ಇನ್ನೆರಡು ನಿಮಿಷ ಅಧ್ಯಕ್ಷರೇ, ನಾನು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಬಿಟ್ಟು ಮುಗಿಸ್ತೀನಿ. ಫಸ್ಟ್ ಮಾತಾಡಬೇಕಿತ್ತು. ಇದೆಲ್ಲದರ ಇದರಲ್ಲಿ ಅಧ್ಯಕ್ಷರೇ, ಕರ್ನಾಟಕ ಸರ್ಕಾರದ 2026-27ನೇ ಆಯವ್ಯಯ ರಾಜ್ಯದ ಸರ್ವಾಂಗೀಣ ಪ್ರಗತಿಗೆ, ಅಭಿವೃದ್ಧಿಗೆ ಬಹಳ ಮುನ್ನುಡಿಯನ್ನು ಬರೆದು ಬಹಳ ಯಶಸ್ವಿಯ ಹಾದಿಯಲ್ಲಿ ಕರ್ನಾಟಕವನ್ನು ಮುನ್ನಡೆಸಲಿಕ್ಕೆ ಮಾಡಿದಂತ ಬಜೆಟ್ ಅಂತ ಹೇಳ್ತಾ ಅಧ್ಯಕ್ಷರೇ, ಬಹಳ ವಿಶೇಷವಾಗಿ ಗಮನಿಸಬೇಕು.